ಬೆಳಕಿನಲ್ಲಿ ತುಂಗೆಯತನ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದ ದಿರವು ತುಂಗದ ನಿಲುಕಿನಲ್ಲಿ ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ನೈಸರ್ಗಿಕ ಸಂಪನ್ಮೂಲ ಪ್ರಕೃತಿಯ ಅವಿಭಾಜ್ಯ ಅಂಗ. ನೀರು ಅಂತ ಕರಿತೀವಿ, ಜಲ ಅಂತ ಕರಿತೀವಿ. ಆಮ್ಲಜನಕ ಮತ್ತು ಜಲಜನಕದ ಮಿಶ್ರಣ ಬರೀ ಇದಿಷ್ಟೇ ಅಲ್ಲ, ಈ ಧರೆಯ ಎಲ್ಲ ಜೀವಗಳಿಗೆ ಜೀವನಾಧಾರವಾಗಿರುವ ನೀರನ್ನು ನಾವು ಜೀವ ಜಲ ಅಂತೇಳಿ ಕರಿತೇವೆ. ಇವತ್ತು ಆ ದಿನವನ್ನು ನಾವು ಸಾಂಕೇತಿಕವಾಗಿ ಆಚರಿಸಲಿಕ್ಕೆ ಇಲ್ಲಿ ಸೇರಿಕೊಂಡಿದ್ದೇವೆ. ರಾಜೀವ್ ಆಯುರ್ವೇದ ಮಹಾವಿದ್ಯಾಲಯ, ವೈದ್ಯಕೀಯ ಮಹಾವಿದ್ಯಾಲಯ, ಹಸಿರು ಭೂಮಿ ಪ್ರತಿಷ್ಠಾನ ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಬೇಕು ಅಂತಂದೇಳಿ ನಮ್ಮ ಮಾನ್ಯ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಹಾಗೂ ಅಧ್ಯಕ್ಷರು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಗೌರವಾನ್ವಿತ ಹೇಮಾವತಿ ಮೇಡಮ್ ಅವ್ರನ್ನ ಕೇಳ್ಕೊಂಡಾಗ ಅವರ ಬ್ಯುಸಿ ಶೆಡ್ಯೂಲಲ್ಲೂ ಕೂಡ ಮೇಡಮ್ ಒಪ್ಪಿ ನಮ್ಮ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿದ್ದಾರೆ. ಅವರಿಗೆ ಎಲ್ಲ ಸಂಸ್ಥೆಯ ಪರವಾಗಿ ಹಾಗೂ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ನಾನು ಕೋರ್ತಾ ಇದ್ದೇನೆ. ನಮ್ಮ ಕರ್ತವ್ಯ ನಾವು ಮಾಡಿದಾಗ ಮಾತ್ರ ಈ ದಿನಾಚರಣೆಯ ಅವಶ್ಯಕತೆ ಇದೆ. ಈ ದಿನಾಚರಣೆ ಮಾಡಿ ನಾವು ಹಣವನ್ನು ಖರ್ಚು ಮಾಡ್ತಾ ಇದ್ದೀವಿ, ಅವಶ್ಯಕತೆ ಇದೆಯಾ ಅನ್ನೋ ಪ್ರಶ್ನೆ. ಆಚರಣೆ ಬಂದಾಗ ಇಷ್ಟೆಲ್ಲ ಕಾರ್ಯಕ್ರಮವನ್ನು ನಡೆಸಬೇಕಾಗಿದೆ ಅಂತ ತುಂಬಾ ತಯಾರಿ ನಡೀಬೇಕು. ಪ್ರತಿಯೊಬ್ಬರ ಶ್ರಮ ಅವಶ್ಯಕತೆ ಇದೆ. ಪ್ರತಿಯೊಬ್ಬರು ಕೂಡ ನಮ್ಮ ಒಂದು ಕರ್ತವ್ಯಗಳನ್ನ ಅರಿತುಕೊಳ್ಳಲಿ. ಇದು ಅವಶ್ಯಕತೆ ಇಲ್ಲ ಅನ್ನೋದು ನನ್ನ ಪ್ರಶ್ನೆ. ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ಒಂದು ಯಾವುದೇ ಒಂದು ಗಿಡವನ್ನ ಬೆಳೆಸಿ ಬೆಳೆಸಿದರೆ ನೀವು 5 ವರ್ಷ ಮುಗಿಸಿ ಹೋಗುವಾಗ ತುಂಬಾ ದೊಡ್ಡ ಆಗಿರ್ತದೆ. ಅದಕ್ಕೆ ಮತ್ತೆ ಅದರ ಅವಶ್ಯಕತೆ ಇರೋದಿಲ್ಲ, ಅದು ತನ್ನಷ್ಟಾಗಿ ನೈಸರ್ಗಿಕವಾಗಿ ಬೆಳೀತದೆ. ಸೊ ಹಾಗಾಗಿ ಅಂತ ಒಂದು ಕಮಿಟ್ಮೆಂಟ್ ಅನ್ನು ಮೊದಲು ವಿದ್ಯಾರ್ಥಿಗಳು ಮಾಡ್ಕೋಬೇಕು. ಆ ಒಂದು ಜ್ಞಾನವನ್ನು ಬೆಳೆಸಿಕೊಂಡು ಈ ಏನು ನೀರಿನ ಒಂದು ಅವಶ್ಯಕತೆ ಇದೆ ಅದನ್ನು ಹೇಗೆ ನಾವು ಉಳಿಸ್ಕೋಬೇಕು, ಬೆಳೆಸ್ಕೋಬೇಕು, ಮುಂದಿನ ಪೀಳಿಗೆಗೆ ಅಥವಾ ನಿಮಗೆ ಮುಂದುವರಿದ ನಿಮ್ಮ ಪೀಳಿಗೆ ಮುಂದುವರಿತಾ ಇದೆ, ಆ ಪೀಳಿಗೆ ಹೇಗೆ ಮಾಡಬೇಕನ್ನೋದನ್ನ ಅನ್ವೇಷಣೆ ಮಾಡುತ್ತಾ ಅದನ್ನು ಎಲ್ಲಿಗೂ ಕೂಡ ತಿಳಿದಿರುವಂತಹ ಪ್ರಯತ್ನವನ್ನು ಮಾಡಬೇಕಂತ ಹೇಳಲು ಇಷ್ಟಪಡ್ತೀನಿ. ನೀರನ್ನ ಉಳಿಸಬೇಕಾಗಿಲ್ಲ, ನೀರು ತನ್ನನ್ನ ಉಳಿಸಿಕೊಳ್ಳುತ್ತೆ. ಭೂಮಿ ಮೇಲೆ ನೀರು ಸೃಷ್ಟಿಯಾದ್ರಿಂದ ಇಲ್ಲಿಯವರೆಗೆ ಅದು ಒಂದೇ ಪ್ರಮಾಣದಲ್ಲಿದೆ, ಒಂದೇ ಕ್ವಾಂಟಿಟಿಯಲ್ಲಿದೆ, ಹೆಚ್ಚು ಆಗಿಲ್ಲ ಕಡಿಮೆ ಆಗಿಲ್ಲ. ವಾಟರ್ ಎಕ್ಸಿಸ್ಟ್ಸ್ ಇನ್ 3 ಫಾರ್ಮ್ಸ್, ಇವೆಲ್ಲ ಗೊತ್ತಿದೆ. ದ್ರವ ರೂಪ, ಘನ ರೂಪ, ನೀರಿನ ರೂಪದಲ್ಲಿರುತ್ತೆ, ಮಂಜುಗಡ್ಡೆ ರೂಪದಲ್ಲಿರುತ್ತೆ, ಮತ್ತೆ ನೀರಾವಿ ವಾಟರ್ ವೇವ್ ರೂಪದಲ್ಲಿ ಗಾಳಿ ಇರುತ್ತೆ. ಎಲ್ಲವನ್ನು ನಾವು ಲೆಕ್ಕಕ್ಕೆ ತಗೊಂಡ್ರೆ 135 ಕೋಟಿ ಕ್ಯೂಬಿಕ್ ಕಿಲೋಮೀಟರ್ ಅಷ್ಟು ನೀರು ಭೂಮಿ ಮೇಲಿದೆ. ಭೂಮಿ ಮೇಲೆ ಒಳಗೆ ಇದೆ, ಮತ್ತೆ ಗಾಳಿ ಇದೆ. ಕ್ಯೂಬಿಕ್ ಕಿಲೋಮೀಟರ್ ಅರ್ಥ ಆಯ್ತಾ? 1 ಕಿಲೋಮೀಟರ್ ಉದ್ದ, 1 ಕಿಲೋಮೀಟರ್ ಅಗಲ, 1 ಕಿಲೋಮೀಟರ್ ಆಳ ಇರುವ ಒಂದು ಕ್ಯೂಬ್ ಅನ್ನ ಕಲ್ಪಿಸ್ಕೊಳ್ಳಿ. ಅದರೊಳಗೆ ನೀರು ತುಂಬಿಸಿ ಆ ತರದ 135 ಕೋಟಿ ಕ್ಯೂಬ್ ಒಳಗೆ ನೀರು ತುಂಬಿಸುವಷ್ಟು ನೀರು ಭೂಮಿ ಮೇಲೆ ನಾವು ನೀರು ಕಮ್ಮಿ ಸಿಗುತ್ತೆ ನಮ್ಮ ಜನಸಂಖ್ಯೆ ಪ್ರಮಾಣಕ್ಕೆ ಹೋಲಿಸಿದ್ರೆ. ಅದನ್ನ ಎಷ್ಟು ಅಭ್ಯಾಸ ಮಾಡಿದಾಗ ಗೊತ್ತಾಗುತ್ತೆ. ನೀರಿನ ಅರಿವು ಮೂಡಿಸಬೇಕಾಗಿದೆ ಎಲ್ಲರಿಗೂ.
ಅದು ರಾಜ್ಯದಲ್ಲಿ ನೋಡ್ಬಿಟ್ರೆ ಏನು ಕೆಲಸ ಆಗ್ತಾ ಇದೆ. ಸರ್ಕಾರಗಳು ಗಟ್ಟಿಯಾದಂತ ಒಂದು ನಿರ್ಧಾರ ಮಾಡಲಿದ್ರೆ ಇವತ್ತು ಎಲ್ಲಿ ತಲುಪಿದೆ, ಪ್ರಜಾಪ್ರಭುತ್ವ ವ್ಯವಸ್ಥೆ ಎಲ್ಲಿ ತಲುಪಿದೆ, ಎಲ್ಲಿ ನಮ್ಮ ಇಡೀ ಒಂದು ಬಜೆಟ್ ಅಲ್ಲಿ ಪಾರ್ಲಿಮೆಂಟ್ ಪರಿಸರ ಬಗ್ಗೆ ಏನೋ ಚರ್ಚೆ ನಿಂತಲ್ಲ, ಗಂಭೀರ ಚರ್ಚೆ ನಿಂತಲ್ಲ. ಬರೀ ಹಂಚಿಕೆ ಜಗಳ, ಹಿಂದೂ ಮುಸ್ಲಿಂ ಅದು ಇದು ಜಗಳ ಇದೆ, ಇದರಲ್ಲೇ ಕಾಲ ಎಲ್ಲ ವಿದ್ಯಾರ್ಥಿಗಳೇ ನಾವು ನಮ್ಮ ಜಗತ್ತಿನ ಶ್ರೇಷ್ಠ ವಿಜ್ಞಾನಿ ತಿರೋಗಿದ್ರೆ ಹೇಳಿ ಹಾಕಿನ್ಸ್, ಸ್ಟೀಫನ್ ಹಾಕಿನ್ಸ್ ಏನ್ ಸರ್ ಅಮಿತ್ ಸರ್ ಏನ್ ಹೇಳಿದ್ರು, ಇನ್ನು 100 ವರ್ಷದಲ್ಲಿ ನೀವು ಬೇರೆ ಗ್ರಹಗಳು ತರಬೇಕಾಗುತ್ತೆ, ಇಲ್ಲಿ ಬರ್ತಕ್ಕಾಗಲ್ಲ. ಯಾರು ಅನಿಸ್ತಾ ಇದೆ ನಾವು ಈ ಜಗಳ, ಈ ಹಿಂದೂ ಮುಸ್ಲಿಂ, ಈ ಜಗಳ, ಈ ಜಗಳ ನೋಡಿ ಇನ್ನೂ 1000 ವರ್ಷ ಇಲ್ಲೇ ಜಗಳ ಮಾಡಿ ಪರಿಸ್ಥಿತಿ ಅಷ್ಟು ಚೆನ್ನಾಗಿದೆ. ನಾವೆಲ್ಲಿ ಒಂದು ಅಂತರಿಕ್ಷದಲ್ಲಿ ತಡಬಡಿಸ್ಬೇಕು, ತತ್ತರಿಸ್ಬೇಕು, 2 ಜನ ಬಿಟ್ಕೊಂಡು ನಾವಿನ್ನು ಚಂದ್ರಲೋಕಕ್ಕೆ ಹೋಗಿ ಬೇರೆ ಗ್ರಹಕ್ಕೆ ಹೋಗಿ ವಾಸ ಈ ಒಂದು ನಮ್ಗೆಲ್ಲ ಏನು ಭ್ರಮೆ ಮಾಡ್ತಾರೆ, ಎಲ್ಲ ಬಿಳಿ ಎಲ್ಲೋ ಆಗುತ್ತೆ, ದೇವರು ಕಾಪಾಡ್ತಾರೆ, ಹುಟ್ಟಿಸಿದ ಶಿವ ಒಂದು ಬೇಯಿಸುತ್ತೆ, ಇಷ್ಟಾಗಿ ಪ್ರಶ್ನೆ ಇಟ್ಕೊಂಡು ನಾವು ಓದುತ್ತಾ ಇದ್ದೀವಿ. ನನಗಂತೂ ಭವಿಷ್ಯ ಚೆನ್ನಾಗಿದೆ. ಈ ವ್ಯವಸ್ಥೆ ಹೀಗೆ ಮುಂದುವರೆದು ನಾವೇನಾಗಿದ್ವಿ, ಯಾರು ಪ್ರಶ್ನೆ ಕೇಳ್ತಾರೆ, ವಿದ್ಯಾರ್ಥಿ ಓದು ಓದು ಓದು, ಅಸೈನ್ಮೆಂಟ್ಗಳು ಬರೀ 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 ಆಚೆ 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 ಯೋಚನೆ ಭವನ ಹೇಳಕ್ಕೂ ಕೇಳಿದೆ ಅಂತ ಸಾಧಕರಿಗೆ ಪರೀಕ್ಷೆ ಡ್ಯೂಟಿ ಬಂತು, ಅದು ಆ ಒತ್ತಡ ಈ ಒತ್ತಡ ಒಂದು ದಿವಸ ಬೇರೆ ಯೋಚನೆ ಮಾಡಲು ಸಾಧ್ಯ. ಈ ಜಲಮೂಲಗಳನ್ನು ಕಲುಷಿತಗೊಳಿಸುವುದರ ವಿರುದ್ಧವಾಗಿ ತಾತ್ವಿಕ ಮಾಡಲು ವಿನಂತಿ ಮಾಡಿದ್ದೇನೆ. ಅದನ್ನು ಮಾಡಬೇಕು ಅಂತ ನಾನು ಈಗಲೂ ಒತ್ತಾಯ ಮಾಡ್ತೇನೆ. ಸರ್ವಸ್ವವನ್ನು ಮಾಡೋಣ. ನಮ್ಮ ನೀವು ದಯಮಾಡಿ ಪ್ರಾಂಶುಪಾಲರು ನಮ್ಮೆಲ್ಲ ಕಾಲೇಜು ಸೇರಿಕೊಂಡು ಜಲಮೂಲಗಳನ್ನು ಕಲುಷಿತಗೊಳಿಸುವ ವಿರುದ್ಧ ಜಾಗೃತಿ ಮೂಡಿಸುವಂತ ಕೆಲಸ ಮಾಡೋಣ ಅಂತ ವಿನಂತಿ ಮಾಡಿಕೊಂಡು, ವಿಶೇಷವಾಗಿ ನಮ್ಮ ಹಾಸನಕ್ಕೆ ಹರಿದಿರುವಂತಹ ಪುಟ್ಟದಿದೆ ಹೇಮಾವತಿ ನದಿಯ ಉಪನದಿ, ಹೆಚ್ಚಿ ನದಿಯ ಬಗ್ಗೆ ವಿಶೇಷವಾದ ಅಭಿಯಾನ ಮಾಡಬೇಕು ಆಲೋಚನೆ ಮಾಡ್ತಾ ಇದ್ವಿ. ಆ ಒಂದು ಅಭಿಯಾನಕ್ಕೆ ತಮ್ಮ ಕಾಲೇಜಿನ ಉಪನ್ಯಾಸಕರು ಮತ್ತು ನಮ್ಮ ವಿದ್ಯಾರ್ಥಿಗಳು ಕೂಡ ಕೈ ಜೋಡಿಸಬೇಕು. ಒಂದು ದಿನದ ಕಾರ್ಯಕ್ರಮ ಮಾಡೋಣ. ನಮ್ಮ ಸ್ವಾಮಿಯವರು ಇದ್ದಾರೆ, ಅವರಿಂದ ಆಚೆ ಅಲ್ಲಿಂದ ಹುಟ್ಟದಂತ ಎಲಿಚಿ ಹುಟ್ಟುವ ಜಾಗದಿಂದ ಹಿಡಿದು ಹೇಮಾವತಿ ನದಿಯನ್ನು ಸೇರುವ ತನಕ ಎಲ್ಲೆಲ್ಲಿ ಕಲುಷಿತ ಆಗ್ತಾ ಇದೆ ಅನ್ನೋ ಸಣ್ಣ ಜಾಗೃತಿ ಮಾಡಬೇಕು. ಅಲ್ಲಿ ಪ್ರತಿ ಹಳ್ಳಿನಲ್ಲೂ ಕೂಡ ಒಂದು ಎಲಿಚಿ ರಕ್ಷಣಾ ಸಮಿತಿಯಿಂದ ಬೇರೆ ಪಟ್ಟಣವೂ ಕಲುಷಿತಗೊಳಿಸ್ತಾ ಇದೆ. ಎಲ್ಲ ಸುತ್ತಮುತ್ತ ನೀವು ಓದಿ ಆಗುತ್ತ ಹೋಗಿ ಮಾಡಿದ್ರೆ ಸಾಕು ಎಷ್ಟು ಕಲುಷಿತಪಟ್ಟಿದೆ ಅಂತ ಅದನ್ನು ಆ ಬಗ್ಗೆ ಇವತ್ತು ವಿಶ್ವ ಜಲದಿನದ ದಿನ ಒಂದು ಈ ಥರ ಒಂದು ಪ್ರಮಾಣೋಚ್ಚವನ್ನು ಮಾಡಿ ನಾವು ಮುಂದಿನ ಪ್ರತಿಯ ಸಮೀಕ್ಷೆ ಜನಜಾಗೃತಿ ಮಾಡಿಸುವಂತ ಕೆಲಸವನ್ನು ಮಾಡೋಣ. ನಮ್ಮ ಒಂದು ಪಾಪ ಎಲ್ಲ ಕಳೆಯುತ್ತೆ ಅಂತ ಹೇಳಿ ಒಂದು ನಂಬಿಕೆ ಅಂದ್ರೆ ನಮ್ಮ ಒಂದು ಭಾರತ ಸಾಂಸ್ಕೃತಿಕ ದೇಶ ಆಗಿರೋದ್ರಿಂದ ಇವತ್ತು ಇದರಿಂದ ಎಲ್ಲರೂ ಅಲ್ಲಿ ಹೋಗಿದ್ದಾರೆ. ಅದು ಎಷ್ಟು ಕಲುಷಿತ ಆಗಿದೆ ನೀರು ಅನ್ನೋದು ನಮಗೆ ಗೊತ್ತಿಲ್ಲ. ಅಂದ್ರೆ ನಾವೆಲ್ಲ ಸ್ನಾನ ಮಾಡಿದ್ವಿ, ನಮ್ಮ ಕೊಡೆಯಲ್ಲ ಅಲ್ಲಿ ಹೋಗಿ ಸೇರಿ ಆ ಪವಿತ್ರವಾಗಿರೋ ನದಿಗಳು ಕೂಡ ಕಲುಷಿತ ಆಗಿರ್ಬೋದು ಅಂತ ಅನಿಸ್ತಾ ಇದೆ. ಹೌದಾ? ಆಗಿದೆ ಅಂತೀರಾ? ಗೊತ್ತಿಲ್ಲ. ಆದ್ರೆ ಆ ಗಂಗೆಗೆ ಅದು ಎಲ್ಲವನ್ನು ತೊಳೆಯುವಂತ ಶಕ್ತಿ ನೀರಿಗೆ ಮಾತ್ರ ಇರೋದು. ಈಗಾಗಲೇ ಹೇಳಿದ್ರು ನೀರಿಗೆ ಒಂದು ಜೀವ ಇಲ್ಲ, ಅದೇ ಜೀವ ಕೊಡುವಂತ ಶಕ್ತಿ ಇರೋದು ನೀರಿಗೆ ಮಾತ್ರ ಅಂತ ಹೇಳಿ. ಅದೇ ರೀತಿ ಈಗ ನಾವು ಫಾರ್ ಎಕ್ಸಾಂಪಲ್ ಇನ್ನೂ ಒಂದು ಪ್ರೆಮಿಸಿಸ್ ಅಲ್ಲಿ ಇರ್ಬೋದು, ಒಂದು ವಾಟರ್ ಟ್ಯಾಪ್ಗಳು ಇರುತ್ತೆ, ಮತ್ತೇನೇ ಇರುತ್ತೆ, ಗಿಡಗಳಿಗೆ ನೀರು ಹಾಯಿಸಲಿಕ್ಕೆ ಪೈಪ್ಗಳೆಲ್ಲ ಬಿಟ್ಟಿರ್ತಾರೆ. ನಾವೀಗ ವಿದ್ಯಾರ್ಥಿಗಳಾಗಿ ಅಥವಾ ಟೀಚರ್ಸೇ ಆಗಿ ಅಲ್ಲಿ ನೀರು ಪೋಲಾಗ್ತಾ ಇರುತ್ತೆ. ಎಷ್ಟು ಜನ ಅಥವಾ ರಸ್ತೆಯಲ್ಲಿ ಬರ್ತಾ ಇರ್ತೀರಾ, ಬೈಕಲ್ಲಿ ಬರ್ತಿರ್ತೀರಾ, ಅಥವಾ ಹೇಗೋ ಬರ್ತಿರ್ತೀರಾ, ನಡ್ಕೊಂಡು ಬರ್ತಾ ಇರ್ತೀರಾ, ಅಬ್ಸರ್ವ್ ಮಾಡಿರ್ತೀರಾ, ಪಬ್ಲಿಕ್ ಟ್ಯಾಂಕ್ಸ್ ಇಂದ ಅಥವಾ ಟ್ಯಾಕ್ಸ್ ಇಂದ ನೀರು ಹೋಗ್ತಾ ಇರುತ್ತೆ. ಎಷ್ಟು ಜನ ಹಿಡಿದು ಅಥವಾ ಕಾಲೇಜ್ ಫ್ರೆಂಡ್ಸ್ ಅಲ್ಲೇ ಒಂದು ಟ್ಯಾಪ್ ಅನ್ನ ಬಂದ್ ಮಾಡಿರ್ತೀರಾ? ಮಾಡಿದ್ದೀರಾ? ಮಾಡಿದ್ರೆ ಇಟ್ಕೊಂಡು ನೀವೆಲ್ಲ ಒಳ್ಳೆ ಮಕ್ಕಳು ಅಂತ ಅನ್ಕೊಳ್ಳಲ್ಲ. ಅದೇ ಮಾಡಿ ನಾನು ಸುಮ್ಮನೆ ಸುರಿಲಿ ಬಿಡು ಅಂತ ನಾವೇನೋ ನೀರು ಇಟ್ಕೊಳಕ್ಕೆ ಹೋಗ್ತೀವಿ.
ಹೋದಾಗ ಏನ್ ಮಾಡ್ತೀವಿ, ಎಲ್ಲ ನೀರು ಸುರಿತಾ ಇರುತ್ತೆ, ಅದ್ರಲ್ಲಿ ನಮ್ದು ಕೆಲಸ ಮುಗಿಯುತ್ತೆ, ನೀರು ಇಟ್ಕೊಂತೀವಿ, ಮತ್ತೇನ್ ಮಾಡ್ಬೇಕು, ಬಂದ್ ಮಾಡ್ಬೇಕು. ಬಂದ್ ಮಾಡಿದ್ರೆ ಎಷ್ಟು ಜನ, ಟ್ಯಾಪ್ ಅನ್ನ ಬಂದ್ ಮಾಡಿದ್ರೆ ಎಷ್ಟು ಜನ ಮಾಡ್ತೀರಾ? ಇಲ್ಲ. ಅದೇ ಇದೇ ವಿಚಾರ ಮಾಡ್ತೀವಿ ಅಂತ ತುಂಬಾ ಜನ ಹೇಳ್ತಾ ಇದ್ದಾರೆ. ನಿಜವಾಗ್ಲೂ ಆ ತರದ್ದು ನಿಮ್ಮಲ್ಲಿ ಒಂದು ಅಭ್ಯಾಸ ಇದ್ರೆ ಒಳ್ಳೇದದು. ಅದನ್ನ ಮುಂದೆ ಕೂಡ ನಾವು ಕಲ್ಟಿವೇಟ್ ಮಾಡ್ಕೊಳ್ಳಿ, ಬೆಳೆಸ್ಕೊಳ್ಳಿ. ಒಳ್ಳೆಯ ಒಂದು ಅಭ್ಯಾಸ ಅದು. ಈಗಾಗಲೇ ಬೇಸಿಗೆ ಶುರುವಾಗಿದೆ. ನೀರು ಎಷ್ಟು ಮಹತ್ವ ಅಂತ ಗೊತ್ತಾಗುತ್ತೆ ಯಾವಾಗ ಅಂತ ಹೇಳಿದ್ರೆ ಕಿಡ್ನಿಲ್ಲೆಲ್ಲ ಆದ್ಮೇಲೆ. ನೀರನ್ನ ಸರಿ ಕುಡಿಲಿಲ್ಲ ಅಂತ ಹೇಳಿದ್ರೆ ಇನ್ನು 2-3 ತಿಂಗಳ ಕಾಲ ನೀವು ಆಸ್ಪತ್ರೆಯಲ್ಲಿ ಜಾಸ್ತಿ ಪೇಷಂಟ್ ಬರೋದು ಕಿಡ್ನಿಯಲ್ಲಿ ಕಲ್ಲು. ಅಂದ್ರೆ ನೀರನ್ನ ಸರಿಯಾದ ಪ್ರಮಾಣದಲ್ಲಿ ಕುಡಿಯಲಿಲ್ಲ ಅನ್ನೋದು ಸಹ ದೇಹಕ್ಕೆ ತೊಂದರೆಯನ್ನ. ಈಗಾಗಲೇ ಕೆ. ರವಿಕುಮಾರ್ ಅವರು ತುಂಬಾ ಚೆನ್ನಾಗಿ ನಮಗೆಲ್ಲ ಅರ್ಥ ಮಾಡಿಸ್ಕೊಡ್ತಾರೆ. ಪಂಚಭೌತಿಕಂ ಇದಂ ಶರೀರಂ, ಪಂಚಮಹಾಭೂತಗಳಿಂದ ಆದಂತಹ ಶರೀರ ಏನಿದೆ, ಹಾಗೆ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ನೀರಿನ ಬಗ್ಗೆ, ದೇಹದ ಬಗ್ಗೆ ವರ್ಣನೆಯನ್ನು ಕೊಟ್ಟು ಅತ್ಯಂತ ಸುಂದರವಾಗಿ ವಿಚಾರಗಳನ್ನ ವಿನಿಮಯ ಮಾಡಿ, ಈ ಪ್ರತಿಯೊಂದು ವಿಚಾರಗಳನ್ನು ನಾವು ಅರ್ಥ ಮಾಡಿಕೊಂಡು ಅದನ್ನ ರೂಪಿಸ್ಕೊಳ್ಳದೆ ಹೋದ್ರೆ ತುಂಬಾ ಕಷ್ಟ ಆಗುತ್ತೆ. ನೋಡಿ, ಅವರು LIC ಅಧಿಕಾರಿಯಾಗಿ ನೀರಿನ ಬಗ್ಗೆ ಎಷ್ಟೊಂದು ಮಹತ್ವವನ್ನ ಇದೆ ಅನ್ನೋದನ್ನ ಅರ್ಥಕೊಂಡು ಅವರು ಅನೇಕ ಉಪನ್ಯಾಸ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರಲ್ಲಿ ಇರುವಂತಹ ಒಂದು ಪರಿಸರದ ಬಗ್ಗೆ ಇರುವಂತಹ ಕಾಳಜಿ ಇದನ್ನು ತೋರಿಸ್ತದೆ. ಹಾಗೆ ನಮ್ಮ ಹೇಮಾವತಿ ಮೇಡಮ್ ಅವರು ಹೇಳಿದ್ರು, ನಮ್ಮ ಕರ್ತವ್ಯವನ್ನು ನಾವು ಅರ್ಥಕೊಂಡ್ರೆ ಯಾವುದು ನಮಗೆ ಕಷ್ಟ ಆಗಲ್ಲ. ಅಂದ್ರೆ ಮನುಷ್ಯರಾಗಿ, ನಾವು ಮಾನವರಾಗಿ ನಾವು ಪರಿಸರಕ್ಕೆ ಏನ್ ಕೊಡಬೇಕು, ನಮ್ಮ ಕರ್ತವ್ಯ ಏನು ಅಂತ ಅರ್ಥಕೊಂಡಾಗ ಖಂಡಿತವಾಗಿ ಯಾವುದೇ ಒಂದು ಸಮಸ್ಯೆಗಳು ಬರಲ್ಲ. ಯಾವಾಗ ಕರ್ತವ್ಯವನ್ನ ಅರ್ಥಕೊಳ್ಳೋದಿಲ್ಲ ಆಗ ಸಮಸ್ಯೆಗಳು ಶುರುವಾಗ್ತದೆ. ಈ ಮನುಷ್ಯನಿಗೆ ನೀವು ಏನಾದರೂ ಮಾಡಿ ಅದಕ್ಕೆ ಶಿಕ್ಷೆ ಇದೆ ಅಂತ ಹೇಳಿದ್ರೆ ನಾವೆಲ್ಲ ನೋಡ್ತೀವಿ. ಸೊ ಹಾಗೆ ನಾವಿಲ್ಲಿ ಗಲೀಜು ಮಾಡಬಾರ್ದು ಅಥವಾ ಒಂದು ನೀರನ್ನ ಕಲ್ಮಶಗೊಳಿಸಬಾರ್ದು. ಕಲ್ಮಶಗೊಳಿಸಿದ್ರೆ ಇಷ್ಟು ಕಾನೂನು ಅಂತ ಹೇಳಿ ಮೇಡಮ್ ಹೇಳಿದ್ರು, ನಮ್ಮ ಮಾತಲ್ಲಿ ಕಮ್ಮಿ ಬಹಳ ಜಾಸ್ತಿ ಅಂತ ಹೇಳಿ. ಹಾಗೆ ಆರ್ಡರ್ ಪಾಸ್ ಮಾಡಿಬಿಟ್ರೆ ಅವರ ಜಡ್ಜ್ಮೆಂಟ್ ಅಲ್ಲಿ ನಾವು ಇನ್ನೂ ಚೆನ್ನಾಗಿ ಮೋಸ್ಟ್ಲಿ ಇನ್ನೂ ಸೀರಿಯಸ್ ಆಗ್ಬಿಡ್ತೀವಿ ಅಂತ ಅನ್ಸುತ್ತೆ. ಯಾಕೆಂದ್ರೆ ಈಗ ನೋಡಿ, ಎಲ್ಲರೂ ಮನೆ ಕಟ್ತೀವಿ, ಆದ್ರೆ ನಮ್ಮ ಮನೆಯಲ್ಲಿ ಒಂದು ರೈನ್ ಹಾರ್ವೆಸ್ಟಿಂಗ್ ಸಿಸ್ಟಮ್ ಮಾಡ್ಕೊಳ್ಳಲ್ಲ, ನೀರಿನ ಜಲವನ್ನ ಅಲ್ಲೇ ಇಂಗಿಸುವಂತ ಕೆಲಸಗಳನ್ನ ಮಾಡ್ತಾ ಇಲ್ಲ. ಪ್ರತಿಯೊಂದು ಮನೆಗಳಿಗೂ ಮನೆ ಕಟ್ಟುವಾಗ ಒಂದು ಲೈಸೆನ್ಸ್ ಕೊಡಬೇಕು ಅಂತ ಹೇಳಿದ್ರೆ ಇದು ಇರಲೇಬೇಕು ಅನ್ನುವಂತ ಕಾನೂನನ್ನ ಸ್ಟ್ರಿಕ್ಟ್ ಮಾಡಿಬಿಟ್ರೆ ಅದಕ್ಕೂ ಇಷ್ಟೇ ಪರಿಮಿತಿಯಲ್ಲಿ ಇಷ್ಟೇ ಇರಬೇಕು ಅಂತ ಹೇಳಿ ಏನಾದ್ರು ಮಾಡಿದ್ರೆ ಖಂಡಿತವಾಗಿ ಇನ್ನೂ ಸಹಾಯ ಆಗ್ತದೆ. ಹಾಗೆ ನಮ್ಮ ಜೀವಜಲಗಳನ್ನ ಉಳಿಸಲಿಕ್ಕೆ ಅನುಕೂಲ ಆಗ್ಬೋದು.